ನೆನಪಿನಲ್ಲಿ ಅಥವಾ ಕಾಲಘಟ್ಟದಲ್ಲಿ ನಾವು ಹೇಗೆ NEPಗೆ ರಿಯಾಕ್ಟ್ ಆಗ್ತಿದ್ದೀವಿ, SCPಗೆ ಹೇಗೆ ರಿಯಾಕ್ಟ್ ಆಗ್ತಿದ್ದೀವಿ, ಅಥವಾ ಗ್ರೌಂಡಲ್ಲಿರುವಂಥ ಸಮಸ್ಯೆಗಳೇನು, ಅದಕ್ಕೆ ನಾವು ಪರಿಹಾರವನ್ನು ಯಾವ ರೀತಿ ಕಂಡುಕೊಳ್ತಾ ಇದ್ದೀವಿ, ಜಾಗೃತಿಯನ್ನು ಯಾವ ರೀತಿ ಮೂಡಿಸ್ತೀವಿ ಅಂತೇಳಿ ಚೇಗರಡಿ ಸರ್ ತುಂಬ ಅರ್ಥಪೂರ್ಣವಾಗಿ ಅದನ್ನು ಶುಭಂಕರ್ ಚೇಗರಡಿ ಇಬ್ಬರು ಕೂಡ ಕನ್ಸಲ್ಟೇಟ್ ಮಾಡಿದ್ದಾರೆ. ಜೊತೆಗೆ ಇವತ್ತು ನಡೆದಂಥ ಹವಾಮಾನ ವೈಪರೀತ್ಯ ಕುರಿತಂಥ ಇಶ್ಯೂಗಳ ಬಗ್ಗೆ ರವಿಕುಮಾರ್ ಸರ್ ಆಗಿರ್ಬೋದು ಅಥವಾ ಶ್ರೀಕುಮಾರ್ ಅವರಾಗಿರ್ಬೋದು, ಅಹಮದ್ ಅವರಾಗಿರ್ಬೋದು, ರೇವಣ್ಣ ಸರ್ ಆಗಿರ್ಬೋದು, ಅವ್ರು ಪ್ರೆಸೆಂಟ್ ಮಾಡಿದಂಥ ಎಲ್ಲ ವಿಷಯಗಳನ್ನ ಅರ್ಥಕೊಂಡು ನಾವು ಯಾವ ರೀತಿ ಇದನ್ನು ಕಾರ್ಯಕ್ರಮವಾಗಿ ಮುಂದಕ್ಕೆ ತಗೊಂಡ್ಕೊಂಡು ಹೋಗಬೇಕು ಅನ್ನುವಂಥ ವಿಚಾರಗಳನ್ನು ಕೂಡ ನಾವು ಬಹಳಷ್ಟು ಚರ್ಚೆ ಮಾಡಿ ಒಂದು ಆ್ಯಕ್ಷನ್ ಪ್ಲಾನ್ ಏನು ಅಹಮದ್ ಕೊಟ್ಟಿದ್ದಾರೆ ಆ ಆ್ಯಕ್ಷನ್ ಪ್ಲಾನನ್ನು ನಾವು ತಗೊಂಡು ಹೋಗ್ತಾ ಇದ್ದೀವಿ. ಅದಕ್ಕೆ ಸ್ವಲ್ಪ ಇನ್ನೊಂದು ಸ್ವಲ್ಪ ಪಾಲಿಶ್ ಮಾಡಿ ಅವರು ಉತ್ತಮವಾದಂಥ ಸಂಪನ್ಮೂಲವನ್ನು ಅದಕ್ಕೆ ಜಾಯಿಂಟ್ ಮಾಡಿ ಕೊಡ್ತಾರೆ. ಆ ಆ್ಯಕ್ಷನ್ ಪ್ಲಾನನ್ನು ಕೂಡ ನಾವು ತೆಗೆದುಕೊಂಡು ಹೋಗ್ತಾ ಇದ್ವಿ. ಮೂರನೇದಾಗಿ ಏನು ಸಮತಾ ಕಾರ್ಯಕ್ರಮವನ್ನು ನಾವು ಸ್ಟೇಟ್ ಲೆವೆಲ್ ವರ್ಕ್ಶಾಪ್ ಮಾಡಬೇಕು ಅಂತಿದ್ದೀವಿ, ಅದಕ್ಕೆ ಬೇಕಾದಂಥ ತಯಾರಿಯನ್ನು ಕೂಡ ಮನಸ್ಸಲ್ಲಿ ಇಟ್ಕೊಂಡು ನಾವು ಹೋಗ್ತಾ ಇದ್ವಿ. ಅದರ ಜೊತೆಯಲ್ಲಿ ನಮ್ಮ ಟೀಚರ್ ಪತ್ರಿಕೆ BGVSನ ಒಂದು ಮುಖವಾಣಿ, ನಮ್ಮ ಶೈಕ್ಷಣಿಕ ಎಲ್ಲ ಆಲೋಚನೆಗಳನ್ನು ಜನರಿಗೆ ತಲುಪಿಸುವಂಥ ಒಂದು ಮಾಧ್ಯಮ, ಅದನ್ನು ನಾವು ಯಾವ ರೀತಿ ಸೀರಿಯಸ್ ಆಗಿ ತಗೊಂಡು ಅದರ ಚಂದಾದಾರ ಎಚ್ಚರಿಕೆ ಮಾಡುವುದರಿಂದ ಹಿಡಿದು ಅದರ ಕ್ವಾಲಿಟಿಯನ್ನು ಇನ್ನೂ ಹೆಚ್ಚು ಮಾಡುವಂಥ ರೀತಿಯಲ್ಲಿ ನಾವೇ ಹೇಗೆ ತೊಡಗಿಸ್ಕೊಳ್ಬೇಕು ಎಲ್ಲ ಕಾರ್ಯಕರ್ತರು ಅನ್ನುವಂಥ ಒಂದು ಪ್ರಶ್ನೆಯನ್ನು ಕೂಡ ತಗೊಂಡು ಹೋಗ್ತಾ ಇದ್ವಿ. ಮುಖ್ಯವಾಗಿ 3 ಕಾರ್ಯಕ್ರಮಗಳು, ಒಂದು ಪರಿಸರಕ್ಕೆ ಕುರಿತಾದಂಥ ಕಾರ್ಯಕ್ರಮಗಳು, ಎರಡನೇದಾಗಿ ಶಿಕ್ಷಣಕ್ಕೆ ಸಂಬಂಧಿಸಿದಂತಹ ಕಾರ್ಯಕ್ರಮಗಳು, ಮೂರನೇದಾಗಿ ಈ ಪಂಚಾಯತ್ ರಾಜ್ ವ್ಯವಸ್ಥೆಗೆ ಸಂಬಂಧಿಸಿದಂಥ ಕಾರ್ಯಕ್ರಮಗಳು. ಇವು 3 ಕೂಡ ನಾವು